ಅಂಥವನನ್ನು ಗಲ್ಲಿಗೆ ಹಾಕಿ ಅಂತ ಹೇಳಿದ್ರಿ. ಇದು ಎಲ್ಲ ಮುಸ್ಲಿಂ ಸಮುದಾಯದ ಇಂಗಿತವೇ ಆತನನ್ನು ಗಲ್ಲಿಗೆ ಹಾಕಬೇಕು ಅಂತ ಹೇಳಿ. ಆಗ ರಕ್ಷಣೆಗೆ ಅಂತ ಬಂದ್ರಲ್ಲ, ಪ್ರಿಯಾಂಕರ್ಗೆ ಬಂದರು, ಇಲ್ಲ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಯಾವಾಗ ಹೌದು ಅಂತ ಆಯಿತು ಆಗ ಅವ್ರು ಬರಬೇಕಾಗಿತ್ತು. ನೋಡಿ, ಅವನು ತಪ್ಪು ಮಾಡಿದ್ದಾನೆ, ನಮ್ಗೆ ಗೊತ್ತಾಗಲಿಲ್ಲ, ಅವನಿಗೆ ಶಿಕ್ಷೆ ಕೊಡಲೇಬೇಕು ಅಂತೇಳಿ. ನೀವು ಹೇಳ್ತಾ ಇದ್ದೀರಿ ಗಲ್ಲಿಗೆ ಹಾಕಿ ಅಂತ ಹೇಳಿ. ನಾನು ಹೇಳಿದೆ, ಈಗ ಒಂದು ವೇಳೆ ನಾವು ಅದರ ಪೋಲ್ ಇಟ್ಟರೆ ಓನ್ಲಿ ಮುಸ್ಲಿಮರಿಗೆ 99.999% ಮುಸ್ಲಿಮರೇ ಹೇಳ್ತಾರೆ ಅವನನ್ನು ಗಲ್ಲಿಗೆ ಹಾಕಿ, ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ. ಮುಸ್ಲಿಮರೇ ರೆಡಿ ಇರುವಾಗ ಇಲ್ಲ 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 ನೀವೇನು ತಪ್ಪು ಮಾಡಿಲ್ಲಪ್ಪ, ಅಯ್ಯಯ್ಯೋ ಅವ್ರ ಬಗ್ಗೆ ಏನು ಹೇಳಿಕೆ ಕೊಡಬಾರ್ದಪ್ಪ ಅಂತೇಳಿ ಪ್ರಿಯಾಂಕರ್ಗೆ 28ಕ್ಕೆ ಬಂದ್ರಲ್ಲ, ಇವತ್ತು ಬಂದು ಹೇಳಬೇಕಾಗಿತ್ತು ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು. ಹಂಗೆ ಹೇಳಿದರೆ ಅದು ತುಷ್ಟೀಕರಣ ಆಗೋದಿಲ್ಲ. ಇವರು ಎಲ್ಲರನ್ನೂ ಕೂಡ ಸರಿಯಾಗಿ ನೋಡ್ತಾರೆ ಅಂತೇಳಿ. ಮುಸ್ಲಿಮರೇ ಹೇಳಲ್ಲ ನಮ್ಮನ್ನು ರಕ್ಷಣೆ ಮಾಡಿ ಅಂತೇಳಿ, ಇವರು ಮುಂದೆ ಹೋಗಿ ರಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನು ನಾನು ಕೇಳ್ತಾ ಇದ್ದೀನಿ ರಿಯಾಜ್ ಅಹಮದ್ ಅವರೇ. ನನಗೆ ಒಂದು ಮಿನಿಟ್, ನಾನು ಒಂದು ಎಕ್ಸಾಂಪಲ್, ನಾನು ಒಂದೇ ಒಂದು ನಿಮಿಷ. ಜೆಪಿ ಅವರೇ, ಈಗ ಕಾಂಗ್ರೆಸ್ನವರು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಈಗ ಏಕಾಏಕಿ ನೇರವಾಗಿ ಇಂತ ಘಟನೆ ನಡೆದಾಗ ಬಿಜೆಪಿಯವರು ರಾಜಕೀಯ ಲಾಭವನ್ನು ಪಡೆಯಕ್ ನೋಡ್ತಾರೆ. ಇನ್ನು ಅಲ್ಲಿ ತನಿಖೆ ಆಗಲ್ಲ, ಪ್ರಕರಣ ಪ್ರಾಥಮಿಕ ಹಂತದಲ್ಲಿ ತನಿಖೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಡೆಯುತ್ತೆ, ಇದರಿಂದ ಜನಸಾಮಾನ್ಯರು ಗೊಂದಲದಲ್ಲಿ ಇದ್ದಂಗ ಆಗ್ತಾ ಇದೆ. ಈಗ ಒಂದು ನಿಮಿಷ ರಿಯಾಜ್ ಅಹಮದ್, ಈಗ ಬಿಜೆಪಿಗೆ ಮತ್ತೆ ಅವಕಾಶ ಮಾಡಿಕೊಟ್ರಲ್ಲ ಅವರೇ. ಮೊನ್ನೆ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದವರು ಈಗ ಬಂದಾಗ ಇಲ್ಲ ಆತನ ವಿರುದ್ಧ ಕ್ರಮ ಕೈಗೊಳ್ತೀವಿ ಯಾರೇ ಆಗಿರಲಿ ಅಂತ CM ಹೇಳ್ದಂಗೆ ಎಲ್ಲರೂ ಹೇಳಿದ್ದಿದ್ರೆ ಬಿಜೆಪಿಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಏನು ಹೇಳಿದೆ ಬಿಜೆಪಿಗೆ, ನೀವು ಮೃಷ್ಟಾನ್ನ ಭೋಜನ ಕೊಡ್ತಾ ಇದ್ದೀರಿ. ನೋಡಿ ಬಂದ್ರಾ ಅವ್ರ ರಕ್ಷಣೆಗೆ, ನೋಡ್ರಾ ಒಬ್ಬನಾದ್ರೂ ಮಾತಾಡಿದ್ನಾ, ಯಾರು ಬರ್ತಾ ಇಲ್ಲ, ಇಲ್ಲಿ ಕಳಿಸಿದ್ರ, ಡಿಬೇಟ್ ಕಳಿಸಿದ್ರ ಕಾಂಗ್ರೆಸ್ ಅವ್ರನ್ನ. ಮುಸ್ಲಿಮರಿಗೆ ಬೇಕಾಗಿ ತುಷ್ಟೀಕರಣ ಮಾಡ್ತಾರೆ, ನಾಳಿಂದ ಮಾತಾಡ್ತಾರೆ ಅವರು. ಕಾಂಗ್ರೆಸ್ ಮಾಡ್ಕೊಂಡಿದ್ದಲ್ವಾ? ನೋಡಿ ರಿಜ್ವಾನ್ ಅಹಮದ್ ಅವರೇ, ಇದರಲ್ಲಿ ನಾವು ಬಿಜೆಪಿಯವರು ನಮ್ಮ ಯಾವುದೇ ರೀತಿಯ ರಾಜಕೀಯ ಇಲ್ಲ. ಅಲ್ಲಿ ಯಾವತ್ತು ಹೇಳಿದ್ರು ಪ್ಲಾಂಟ್ ಮಾಡಿರ್ಬೋದು ಬಿಜೆಪಿಯವ್ರದ್ದು ಅಂತ, ನಮ್ದು ಯಾರ್ದು ಅದರಲ್ಲಿ ಏನು ಕೈಯೂ ಇಲ್ಲ, ಕಾರಣನೂ ಇಲ್ಲ. ಒಂದು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್, ಸರಿಯಾಗಿ ಕೇಳಿಸ್ಕೊಳ್ಳಿ. 2009ರಲ್ಲಿ ಮದ್ರಾಸಾಗಳ ಎಜುಕೇಷನ್ಗೆ ಮನಮೋಹನ್ ಸಿಂಗ್ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪೆಡಗೋಜಿ ಆಫ್ ಎಜುಕೇಷನ್ ಇನ್ ಮದ್ರಾಸಾಸ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಒಂದು ಸ್ಕೀಮ್ ತರುತ್ತೆ. ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೂ ಸಹ ಅವರು 5 ವರ್ಷನೂ ಮಾಡಲ್ಲ. ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಒಂದು ಸರ್ವೆ ಮಾಡಿಸಿ ಮದ್ರಾಸಾಗಳನ್ನ ಎಜುಕೇಷನ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಅವರು ಒಂದು ಫಂಡನ್ನು ಮಾಡ್ತಾರೆ. ಆ ಫಂಡ್ ಜೊತೆಗೆ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಕೇಳ್ತಾರೆ ಮದ್ರಾಸಾಗಳಿಗೆ ಕಳಿಸಿ ಸರ್ವೆ ಮಾಡಿಸಿ ಅಂತೇಳಿ. 2016ರಲ್ಲಿ 50 ಕೋಟಿ ಬಡ್ಜೆಟ್ನಲ್ಲಿ ಈ ಸಿದ್ದರಾಮಯ್ಯವ್ರ ಸರ್ಕಾರ ಎತ್ತಿಡುತ್ತೆ. ಬಿಲೀವ್ ಮಿ ಆರ್ ನಾಟ್, ಸರ್ಕಾರ ಹೋಗೋವರೆಗೂ ₹1 ಖರ್ಚು ಮಾಡಿರಲಿಲ್ಲ. ಅದೇ ನಮ್ಮ ಬೊಮ್ಮಾಯಿಯವರು ಸರ್ಕಾರ, ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಬಂದಾಗ ಎಜುಕೇಷನ್, ಪೆಡಾಗೋಜಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋಕ್ಕೆ 150 ಕೋಟಿ ಎತ್ತಿಟ್ಟು ಕೇಂದ್ರ ಸರ್ಕಾರದ ಅನುದಾನ ಸಹ ಬರುತ್ತೆ. ಒಂದು ನಿಮಿಷ, ನೀವು ಕೊಟ್ಟರೆ ಬೊಮ್ಮಾಯಿ ಕಾಣಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟರೆ ಸಿದ್ದರಾಮಯ್ಯ ಪ್ರತಿಯೊಬ್ಬರಿಗೂ ಸಹ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣಕ್ಕೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಸಹ ಅದು ತಪ್ಪಲ್ಲ. ಆದರೆ ನಾವೇನು ಖಂಡಿಸ್ತಿದ್ದೀವಿ ಅಂದರೆ, ಸ್ಮಿತಾ ಅವರು ಕರೆಕ್ಟಾಗಿ ಕೇಳ್ತಿದ್ದಾರೆ, 10,000 ಕೋಟಿ ನೀವು ದಲಿತರಿಂದ 25,000 ಕೋಟಿ ಕಿತ್ಕೊಂಡು 10,000 ಕೋಟಿ ಏನಕ್ಕೆ ಕೊಟ್ರಿ, ಏನಕ್ಕೆ ಕೊಡ್ತಾ ಇದ್ದೀರಾ ಅಂದರೆ, ಈಗ ಆಟೋಗಳು ಆ ದುಡ್ಡು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿ. ಒಂದು ನಿಮಿಷ ಬರ್ತಾ ಇದ್ದೀನಿ ಸರ್, ದಲಿತರದ್ದು ದುಡ್ಡು ತೆಗೆದು ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಿ. ಬಂದೆ ತಮ್ಮ ಉತ್ತರಕ್ಕೂ ಕೊಡ್ತೀನಿ. 10,000 ಕೋಟಿ ಏನು ಕೊಟ್ಟಲ್ಲ, ನಾವು ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಅವರ ಆರ್ಥಿಕ ತುಷ್ಟೀಕರಣ. ಈಗ ಯಾರಾದ್ರೂ ಒಂದು ನಿಮಿಷ, 10,000 ಕೋಟಿ ಎಲ್ಲಿ ಕೊಟ್ಟಿದ್ದಾರೆ ಸರ್? ಈಗ 10,000 ಕೋಟಿ ಕೊಡ್ತೀನಿ ಅಂತ CM ಅವರು ಅನೌನ್ಸ್ ಹೇಳಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ? ಈಗ 1,000 ಕೋಟಿ ಜೀವ ಆಗಿದೆಯಲ್ಲ, ಈಗ ಮೊನ್ನೆ ಬಜೆಟ್ 1,000 ಕೋಟಿ ಜೀವ ಆಗಿದಲ್ಲ, ಎಷ್ಟು ಜೀವ? 1,000 ಕೋಟಿಗೆ 1,000 ಕೋಟಿ ಆಯ್ತು. 10,000 ಕೋಟಿ ನೀವು ಕೇಳ್ಬೇಕು ಅವ್ರನ್ನ, ಏನಕ್ಕೆ ಕೊಡ್ತಿದ್ದೀರಾ ಅಂತ ಹೇಳಿ ನೀವು ಕೇಳ್ಬೇಕು ಅವ್ರಿಗೆ. ನಾವ್ ಹೇಳ್ತಾ ಇದೀವಲ್ಲ ಶಿಕ್ಷಣಕ್ಕೆ ಕೊಡಿ, ಮುಸಲ್ಮಾನರ ಶಿಕ್ಷಣಕ್ಕೆ, ಮುಸಲ್ಮಾನರ ಹೆಣ್ಮಕ್ಳ ರಕ್ಷಣೆಗೆ ತಾವು ಕೊಡಿ, ನಾವ್ ಹೇಳ್ತಾ ಇದೀವಿ.
ಆದ್ರೆ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಹೋದ್ ಸರಿ ಈಗ ಬಡವರಲ್ಲಿ 4,000 ಕೋಟಿನಲ್ಲಿ ಖರ್ಚಾಗಿದ್ದೆಷ್ಟು? ಸರ್ ಅದನ್ನೇ ಅಲ್ಲ ಅಲ್ಲ ನಾನು ಒಂದ್ ಅದೇ ನಿಮಿಷ, ಹೇಳ್ತಾ ಒಂದ್ ಇರೋದು. ನಿಮಿಷ. ಕೋಟಿದಲ್ಲಿ ಇದು ಖರ್ಚಾಗಿದ್ದು ಎಲ್ಲಿಂದ ಎಲ್ಲಿಂದ ಎಲ್ಲಿಗೋ ಓಲೈಕೆ ಅನ್ನೋದು ಯಾವ ಲೆವೆಲ್ಗೆ ಹೋಗುತ್ತೆ ಅಶೋಕ್ ಗೌಡ್ರೆ? ನಾನು ಸಮೀವುಲ್ಲ